Hello students, welcome to Patakal English Academy and Banshankar English Academy. 9th class ಕನ್ನಡ ಮೀಡಿಯಂ ಮತ್ತು ಒಂದು ಪೋಯಮ್ ಗುಪ್ತಾ ಅಂತ ಹೇಳಿ. ಈ ಪೋಯಮದಲ್ಲಿ ಏನು ಕ್ವಶನ್ಸ್ಗಳು ಬರ್ತಾವಲ್ಲ, ಅಂದರೆ ಆ್ಯಕ್ಚುಲಿ LBA ಇದರೊಳಗೆ ಏನು ಕ್ವಶನ್ಸ್ ಇದಾವಲ್ಲ, ಆ ಕ್ವಶನ್ಸ್ಗಳಿಗೆ ಇವತ್ತು ನಾನು ನಿಮ್ಗೆ ಆನ್ಸರ್ ಮಾಡಿಕೊಡ್ತೀನಿ. ರೀಸೆಂಟಾಗಿ ಈ ಪೋಯಮನ್ನು ನಂದು ಹೊಸ ಚಾನಲ್ ಇದೆ. ನಿಮ್ಗೆ ಹೇಳ್ಬೇಕಂತಂದ್ರೆ ಅದು ಇಂಗ್ಲೀಷ್ ಖಜಾನಾ ಇಂಡಿಯಾ ಅಂತ ಹೇಳಿ. ಇನ್ನೊಂದ್ಸಲ ಹೇಳ್ತೀನಿ, ಇಂಗ್ಲೀಷ್ ಖಜಾನಾ KHAZANA ಇಂಗ್ಲೀಷ್ ಖಜಾನಾ ಇಂಡಿಯಾ ಅಂತ ಒಂದು ಚಾನಲ್ ಮಾಡೀನಿ. ಆ ಚಾನಲ್ದೊಳಗೆ ಈ ಪೋಯಮನ್ನು, ಉಪಗುಪ್ತ ಪೋಯಮನ್ನು ಟೀಚ್ ಮಾಡೀನಿ. ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮಾಡೀನಿ. ನೀವಲ್ಲಿ ಪೋಯಮನ್ನು ನೋಡ್ಕೊಡ್ರಿ. ಕ್ವಶನ್ ಆನ್ಸರು ಈ ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಕ್ವಶನ್ ಆನ್ಸರನ್ನು ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಬರ್ರಿ ಫ್ರೆಂಡ್ಸ್. ಅದು ಹೊಸ ಚಾನಲ್ಲು. ಮೊನ್ನೆ ದೀಪಾವಳಿ ಪಾಡ್ಯ ದಿವಸ ಸ್ಟಾರ್ಟ್ ಮಾಡಿದ್ದು. ಬರೀ ಟೀಚಿಂಗ್ ಮಾಡ್ತೀನಿ ಅಲ್ಲಿ. 9th ಕ್ಲಾಸು, 10th ಕ್ಲಾಸು, PUC ಫಸ್ಟ್ ಇಯರ್ ಆ್ಯಂಡ್ PUC ಸೆಕೆಂಡ್ ಇಯರ್ ಲೆಸನ್ಸು, ಪೋಯಮ್ಸ್ಗಳನ್ನ ಟೀಚ್ ಮಾಡ್ಲಿಕ್ಕಂತ ತಿಳ್ಕೊಂಡೆ ಅದನ್ನು ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಬರೀ ಟೀಚ್ ಮಾಡ್ತೀನಿ. ಈ ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ, ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಒಳಗೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಓಕೆ, ಎಸ್, ಬರ್ರಿ ಫ್ರೆಂಡ್ಸ್. ಉಪಗುಪ್ತ ಪೋಯಮ್ದಿಂದ ಕ್ವಶನ್ಸ್ಗಳು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟೇಬಲ್ ಆನ್ಸರ್ಸ್ ಅಂತಾರೆ. ಇಲ್ಲಿ ಬ್ಲ್ಯಾಂಕ್ ಇದೆ, ಇಲ್ಲಿ ನಾನು ಅದ್ರ ಮೇಲೆ ಬರ್ತೀನಲ್ಲ, ಹಾಗಾಗಿ ಕಾಣಕತ್ತಿಲ್ಲ. ನಿಮಗೆ ಟೀಚ್ ಮಾಡ್ಕೊತ ಬರೀದಂದ್ರೆ ಟೈಮ್ ತೊಗೋತೈತೆ ಅಂತ ತಿಳ್ಕೊಂಡು ಜಸ್ಟ್ ಬರ್ಕೊಂಡು ಮುಗಿಸಿದ ನಂತರ ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಬರ್ರಿ ನೋಡೋಣ. ಉಪಗುಪ್ತ ಪೋಯಮ್ ವಾಸ್ ರಿಟನ್ ಬಾಯ್, ಇಲ್ಲೇ ಅದ ನೋಡ್ರಿ, ರವೀಂದ್ರನಾಥ ಟ್ಯಾಗೋರ್. Upagupta is a disciple of Lord Buddha. ಲೆಸನ್ದ ಸ್ಟಾರ್ಟಿಂಗ್ ಪ್ರೀ ರೀಡಿಂಗ್ ಒಂದು ಸ್ವಲ್ಪ ಏನೋ ಮಾಹಿತಿ ಕೊಟ್ಟಿರ್ತಾರಲ್ಲ, ಅಲ್ಲಿ ಇದೆ. ಅಲ್ಲಿಂದ ಸೆಲೆಕ್ಟ್ ಮಾಡಿದಂಥ ಆನ್ಸರ್ ಇದು. ಥರ್ಡ್ ಕ್ವಶನ್ನು, ಉಪಗುಪ್ತ ವಾಸ್ ಎ ಫೇಮಸ್, ಇವ್ರು ಯಾರು? ವಾಸವ್ ದತ್ತ ವಾಸ್ ಎ ಫೇಮಸ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಐತ್ರಿ. ಡ್ಯಾನ್ಸಿಂಗ್ ಗರ್ಲ್ ಅವರು, ವಾಸವ್ ದತ್ತ ಡ್ಯಾನ್ಸಿಂಗ್ ಗರ್ಲ್. ಇವ್ರ ಪಾದನೆ ಈ ಬುದ್ಧ, ಇವರು ಯಾರವರಿಗೆ ನಮ್ಮ ಉಪಗುಪ್ತ ಅವರ ಚೆಸ್ಟ್ಗೆ ಪಡೆದಿದ್ದು. ಉಪಗುಪ್ತ ಪೋಯಮ್ ಟೆಲ್ಸ್ ಅಸ್ ದ ಸ್ಟೋರಿ ಆಫ್, ನಾ ಮಾಡೀನಿ ಹಿಂಗತೆ ಆನ್ಸರ್ ಸ್ವಲ್ಪ ಹೆಚ್ಚು ಕಮ್ಮಿನೇ ಇರ್ಬೋದು ಇದು. ದ ಸ್ಟೋರಿ ಆಫ್ ಉಪಗುಪ್ತ ಆ್ಯಂಡ್ ಎ ಡ್ಯಾನ್ಸಿಂಗ್ ಗರ್ಲ್ ಕಾರ್ಡ್ ವಾಸವ್ ದತ್ತ ಅಂತ ನಾನು ಬರ್ಕೊಂಡಿದ್ದೆ. ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗ್ಬೋದು ಇದು. ಕ್ವಶನ್ ನಂಬರ್ 5, ದ ಪೋಯಮ್ ರಿಫ್ಲೆಕ್ಟ್ಸ್ ದ ಮಂಕ್ಸ್ ಲೈಫ್ ಅಂತಂತೀನಿ. ಬೇರೆ ಏನಾದರೂ ಹಾಕ್ಲಿಕ್ಕೂ ಬರ್ಬೋದು ಇಲ್ಲಿ. ದ ಪೋಯಮ್ ರಿಫ್ಲೆಕ್ಟ್ಸ್ ದ ಮಂಕ್ಸ್ ಲೈಫ್. ಮಂಕ್ ಅಂದ್ರೆ ಏನ್ರಿ? ಮಂಕ್ ಅಂದ್ರೆ ಕ್ರೈಸ್ತ ಪಾದ್ರಿ ಕ್ರೈಸ್ತ ಪಾದ್ರಿ ಅಂತೇನಲ್ಲ, ಒಟ್ಟು ಸಾಧು ಸಂತರಿಗೆ ಮಂಕ್ಸ್ ಅಂತ ಕರೀತಾರೆ. ಆ್ಯಂಡ್ ಜರ್ನಿ ಟುವಾರ್ಡ್ಸ್ ಎನ್ಲೈಟ್ಮೆಂಟ್, ಅವ್ರ ಲೈಫು, ಅವರು ಜರ್ನಿ ಟುವಾರ್ಡ್ಸ್ ಎನ್ಲೈಟ್ಮೆಂಟ್, ಅದ್ರ ಬಗ್ಗೆ ಹೇಳುವಂಥ ಪೋಯಮ್ ಇದು. ನಾನು ಹಾಕೊಂಡಂಥ ವರ್ಡ್ಸ್ಗಳು ಇವು ಅಪ್ರೋಪ್ರಿಯೇಟ್ ಅದಾವ ಅಂತ ಅನ್ಕೋತೀನಿ. ಇವು ಎರಡು. ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ 5. ಮೇನ್ ಕ್ವಶನ್ ನಂಬರ್ 2, ಗಿವ್ ದ ಫಿಗರ್ ಆಫ್ ಸ್ಪೀಚ್ ಆಫ್ ಅ ಫಾಲೋವಿಂಗ್ ಸೆಂಟೆನ್ಸ್ ಅಂತಾರೆ. ದ ಬ್ಲ್ಯಾಕ್ ನೈಟ್ ಶೌಡ್ ಇಟ್ಸ್ ಟೀತ್ ಇನ್ ಎ ಫ್ಲ್ಯಾಶ್ ಆಫ್ ಲೈಟ್ನಿಂಗ್ ಅಂತ. ಇದು ಪೋಯಮ್ದೊಳಗೆ ಬರುವಂಥದ್ದು ಒಂದು ಲೈನ್ ಇದು ಪರ್ಸೋನಿಫಿಕೇಶನ್ ಆಗ್ತೈತಿ. ಯಾಕಂದ್ರೆ ನೈಟ್ ಶೋಡ್ ಇಟ್ಸ್ ಟೀತ್ ಅಂತಾರೆ. ಟೀತು ಮನುಷ್ಯನಿಗೆ ಇರ್ತದ, ನೈಟಿಗೆ ಎಲ್ಲ ಬರಬೇಕು. ಬಟ್ ಇವರು ಅಂತಾರೆ, ಆ ಪೋಯೆಟ್ ಅಂತಾರೆ, ಟ್ಯಾಗೋರ್ ಸರ್ ಅಂತಾರೆ, ಅಂದ್ರೆ ನೈಟನ್ನು ಇವರು ಮನುಷ್ಯನಂತೆ ಟ್ರೀಟ್ ಮಾಡ್ತಾರೆ. ಅಂದರೆ ನಾನ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಟ್ರೀಟೆಡ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್. ಇಂಥ ಒಂದು ಫೀಚರನ್ನು ಇರುವಂಥ
ಇಂಥ ಒಂದು ಫೀಚರನ್ನು ಹೊಂದಿರತಕ್ಕಂಥ ಸ್ಟೇಟ್ಮೆಂಟ್ ಪರ್ಸಾನಿಫಿಕೇಶನ್, ಥಿಂಗ್ಸ್ ಆರ್ ಪರ್ಸಾನಿಫೈಡ್. ಹಾಗಾಗಿ ದಿಸ್ ಈಸ್ ಪರ್ಸಾನಿಫಿಕೇಶನ್. ಬರ್ಕೋಬೇಕಾಗಿತ್ತು ನಾ ಇಲ್ಲಿ, ಬೇಕಾದ್ರೆ ಬರೆದು ಬಿಡ್ತೀನಿ ನೋಡ್ರಿ. ಪರ್ಸಾನಿಫಿಕೇಶನ್ ಸಂಕ್ಷಿಪ್ತವಾಗಿ ಬರ್ತೀನಿ. ಇಷ್ಟು ಟೈಮ್ ತೊಗೋತೈತಲ್ಲ, ಇದು ಮರ್ತಿದ್ದೆ ಇದು ಬರ್ಕೊಳಕ್ಕೆ. ಇದೇ ಥರ ಟೈಮ್ ಉಳ್ಕೋದೆಲ್ಲ ತೊಗೊತಾವ ಅಂತೇಳಿ ನಾನು ಮೊದಲೇ ಬರೆದಿಟ್ಬಿಟ್ಟೀನಿ ಪರ್ಸಾನಿಫಿಕೇಶನ್. ಪೆನ್ನಿಲ್ಲೇ ಬರ್ಕೊಂಡೀನಿ, ಬಟ್ ಈಗ ಇದರಿಂದ ಓಕೆ ಬರ್ರಿ. ಇದು ಪರ್ಸಾನಿಫಿಕೇಶನ್ ಆಗ್ತದೆ. ನೆಕ್ಸ್ಟ್ ಕಂಪ್ಲೀಟ್ ದ ಗಿವನ್ ಸೆಂಟೆನ್ಸ್ ಫ್ರಮ್ ದ ಪೋಯಮ್ ಅಂತ ಐತಿ. ಇದು ಏನವೈತಿ, ಕ್ವಶನ್ ಹೆಂಗೈತ್ರಿ ಇದು. ಉಪಗುಪ್ತ ದ ಡಿಸೈಪಲ್ ಆಫ್ ಬುದ್ಧ ಡ್ಯಾಶ್ ಮಥುರಾ ಅಂತ ಐತಿ. ಲಿವ್ಡ್ ಇನ್ ಮಥುರಾ ಅಂತ ನಾ ಮಾಡೀನಿ, ಕರೆಕ್ಟ್ ಆಗ್ತೈತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಶಿ ಲೋವರ್ಡ್ ಹರ್ ಲ್ಯಾಂಪ್ ಡ್ಯಾಶ್ ಡ್ಯಾಶ್ ಬ್ಯೂಟಿಫುಲ್ ಅಂತ ಐತಿ. ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಮಾಡೀನಿದ್ರ. ಶಿ ಲೋವರ್ಡ್ ಹರ್ ಲ್ಯಾಂಪ್ ಆ್ಯಂಡ್ ಸಾ ದ ಯಂಗ್ ಫೇಸ್ ಆಸ್ಟಿಯರ್ಲಿ ಬ್ಯೂಟಿಫುಲ್. ಎಸ್, ಇದು ಎ ಇಯರ್ ಈಸ್ ನಾಟ್ ಎಟ್, ಬಟ್ ಟೆಕ್ಸ್ಟ್ ಬುಕ್ನಾಗ ಹ್ಯಾಸ್ ನಾಟ್ ಎಟ್ ಅಂತ ಐತಿ. ಓಲ್ಡ್ ಟೆಕ್ಸ್ಟ್ ಬುಕ್ ನನ್ನ ಕಡೆ ಇರೋದು. ಮತ್ತು ನ್ಯೂ ಟೆಕ್ಸ್ಟ್ ಬುಕ್ನಲ್ಲಿ ಏನು ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಕ್ವಶನ್ ಬ್ಯಾಂಕ್ನಲ್ಲಿ ಈ ರೀತಿ ಕೊಟ್ಟಾರವರು, ಬಟ್ ಮೀನಿಂಗ್ ಬೋತ್ ಆರ್ ಸೇಮ್, ಏನು ತೊಂದರೆ ಇಲ್ಲ. ಎ ಇಯರ್ ಈಸ್ ನಾಟ್ ಎಟ್ ಇಷ್ಟು ಕೊಡ್ತಾರ. ಮುಂದೆ ಸೀಸನ್ ತನಕ ಏನು ಗ್ಯಾಪ್ ಇದೆ ಅದನ್ನು ತುಂಬ್ರಿ ಅಂತಂತಾರ. ನಾನು ಟೆಕ್ಸ್ಟ್ ಬುಕ್ ನೋಡಿ ತುಂಬೇನೆ. ಎ ಇಯರ್ ಈಸ್ ನಾಟ್ ಎಟ್ ಪಾಸ್ಟ್, ಇಟ್ ವಾಸ್ ಈವ್ನಿಂಗ್ ಆಫ್ ಅ ಡೇ ಇನ್ ಏಪ್ರಿಲ್ ಇನ್ ಸ್ಪ್ರಿಂಗ್ ಸೀಸನ್. ಓಕೆ, ಬರ್ರಿ ನೋಡು. ಇದು ಏನದಲ್ಲ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 3 ಸೆಂಟೆನ್ಸಸ್ ಈಚ್ ಅಂತಾರ. ಇದಷ್ಟು ಬಿಡ್ತೀನಿ ರೀ, ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ಮಾತಾಡ್ಕೋಬೇಕಂದ್ರೆ ಲೇಟ್ ಆಗ್ತೈತಿ. ಇದಷ್ಟೇ ಬಿಟ್ಕೊತೀನಿ. ಸಮರಿ ಅಂತೈತಿ ನೆಕ್ಸ್ಟ್, ಇದನ್ನು ಕೂಡ ಬಿಡ್ತೀನಿ ರೀ, ಮಾಡ್ಲಿಕ್ಕೆ ಆಗೋದಿಲ್ಲ, ಟೈಮ್ ಭಾಳ ಬೇಕಾಗುತ್ತೆ. ಅಷ್ಟು ಟೈಮ್ ಇಲ್ಲ. PUC ಕ್ಲಾಸಿಂದು 10th ಮಾಡ್ಲಿಕ್ಕತ್ತೇನಲ್ಲ, ಹಾಗಾಗಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಇದು ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಕ್ವಶನ್ಸ್ಗಳನ್ನು ನಾವು ಬರೀಬಹುದು. ಬರ್ರಿ ನೋಡೋಣ. ಫಾರ್ಗಿವ್ ಮೀ ಯಂಗ್ ಅಸೆಟಿಕ್ ಅಂತ ಅಂತಾಳ. ಇದನ್ನು ವಾಸವದತ್ತ ಅಂತಳ, ಗೊತ್ತೈತಿ ನಿಮಗೆ. ಕಾಲ್ ಬಡಿತೈತಿ, ಅವರು ಸರ್ಪ್ರೈಸ್ ಆಗ್ತಾರ, ಸ್ಟಾರ್ಟಲ್ ಆಗ್ತಾರ. ಈಕೆ ಸ್ಟಂಬಲ್ ಮಾಡ್ತಾರೆ, ಇದಕ್ಕೆ ಹೇಳುತ್ತಾರಲ್ಲ, ಏನೋ ಟಚ್ ಮಾಡದೆ ಅಂತ ತಿಳ್ಕೊಂಡು ಲ್ಯಾಂಪನ್ನು ಬಾಗಿಸ್ತಾರೆ. ಬಾಗಿಸಿ ನೋಡಿದ್ರೆ ಒಬ್ಬರು ಸಂತರು ಮಲ್ಕೊಂಡಿದ್ರು. ಅವಾಗ ಅರಿವಾಗ್ತದಕ್ಕೆ ನನ್ನ ಕಾಲು ಯಾರಿಗೂ ಬಡಿತು ಅಂತ ತಿಳ್ಕೊಂಡು ಅವಾಗ ಈ ಮಾತನ್ನು ಆ ಸಂತರಿಗೆ ಹೇಳ್ತಾರೆ. ಫಾರ್ಗಿವ್ ಮೀ ಯಂಗ್ ಅಸೆಟಿಕ್ ಅಂತ ಕರೀತಾರೆ. ಈ ಕ್ಷಮಿಸ್ಬಿಟ್ರಿ ನನ್ನ ಅಂತಾರ. ಯಂಗ್ ಅಂತ ಯಾಕಂತಾಳ, ಅವ್ರು ಹೆಂಗಿದ್ದಕ್ಕೆ ಯಂಗ್ ಅಂತಾಳ ಇರಬೇಕು. ಬರ್ರೆ ನೋಡೋಣ ಏನಾಯ್ತು. ಹೂ ಈಸ್ ದ ಸ್ಪೀಕರ್ ಅಂತ ಕರೀತಾರೆ. ವಾಸವದತ್ತ ಈಸ್ ದ ಸ್ಪೀಕರ್, ಅಥವಾ ಡಾನ್ಸಿಂಗ್ ಗರ್ಲು ಅನ್ಬೋದು, ಹೌದಲ್ರಿ? ಎಸ್, ಎ ಫೇಮಸ್ ಆ್ಯಂಡ್ ಬ್ಯೂಟಿಫುಲ್ ಡ್ಯಾನ್ಸಿಂಗ್ ಗರ್ಲ್. ಹೂ ವಾಸ್ ಇಟ್ ರಿಕ್ವೆಸ್ಟೆಡ್ ಟು, ಯಾರಿಗಿದು ರಿಕ್ವೆಸ್ಟ್ ಆಗಲ್ಪಟ್ಟಿದೆ? ಹೋಮ್ ವಾಸ್ ಇಟ್ ರಿಕ್ವೆಸ್ಟೆಡ್? ಉಪಗುಪ್ತ. ವೈ ಡಿಡ್ ಶಿ ರಿಕ್ವೆಸ್ಟ್, ಯಾಕೆ ಫಾರ್ಗಿವ್ ಮೀ ಅಂತ ಅಂತಾಳು ಅಂದರೆ ಹರ್ ಫೀಟ್ ಟಚ್ಡ್ ಹೀಸ್ ಬ್ರೆಸ್ಟ್, ಇಟ್ ವಾಸ್ ಹರ್ ಮಿಸ್ಟೇಕ್. ಹಾಗಾಗಿ ಕ್ಷಮಿಸ್ಬಿಡ್ರಿ ಅಂತ ಕೇಳ್ತಾಳ. ಸೆಕೆಂಡ್, ಗ್ರೇಸಸ್ಲಿ ಕಮ್ ಟು ಮೈ ಹೌಸ್.
ದ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು. ನಮ್ಮ ಮನೆಗೆ ಬರ್ರಿ, ನಿಮ್ಗೆ ಚಲೋ ಹಾಸಿ ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೀವು ದೊಡ್ಡ ಸಂತರದಿರಿ, ಮತ್ತೆ ಇಂಥ ನೆಲದ ಮ್ಯಾಗ ತುಳಿದ ಮ್ಯಾಗ ಮಲ್ಕೊಳ್ಳೋದು ನಿಮ್ಗೆ ಯೋಗ್ಯ ಅಲ್ಲ ಅಂತ ಕರೀತಾರೆ. ಗ್ರೆಸಸ್ಲಿ ಅಂತಂದ್ರೆ ದಯಮಾಡಿ ಅಂತ. ಗ್ರೆಸಸ್ ಕೃಪೆ ತೋರಿ ಅಂತೀವಲ್ಲ, ಕೃಪೆ ತೋರಿ ಕಮ್ ಟು ಮೈ ಹೌಸ್ ಅಂತ. ಹೂ ರಿಕ್ವೆಸ್ಟೆಡ್ ಟು ಕಮ್. ರಿಕ್ವೆಸ್ಟ್ ಮಾಡಿದವರು ಯಾರು ಅಂದರೆ ವಾಸದ. ಹೂಮ್ ವಾಸ್ ಇಟ್ ರಿಕ್ವೆಸ್ಟೆಡ್? ಯಾರಿಗೆ ರಿಕ್ವೆಸ್ಟ್ ಆಗಲ್ಪಟ್ಟಿತ್ತು? ಟು ಉಪಗುಪ್ತ. ವೇರ್ ವಾಸ್ ಹಿ ಸ್ಲೀಪಿಂಗ್ ದೆನ್ ಅಂದಂಗೆ, ಅವರು ಆವಾಗ ಎಲ್ಲಿ ಮಲ್ಕೊಂಡಿದ್ರು? ದೆನ್ ಅಂತ ಒಂದು ಶಬ್ದ ಇದ್ರೆ ಚಂದ ಇರ್ತದೆ. ಹಿ ವಾಸ್ ಸ್ಲೀಪಿಂಗ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಟೆಕ್ಸ್ಟ್ ಬುಕ್ ನೋಡ್ಕೊಂಡೆ ಮಾಡಿ ನಾವು. ಥರ್ಡ್ RC ಸ್ಟೇಟ್ಮೆಂಟ್, ವುಮನ್ ಗೋ ಆನ್ ಯುವರ್ ವೇ. ಬರ್ರಿ ನಮ್ಮ ಮನೆಗೆ ಅಂತ ಕರಿತಾಳಲ್ಲ ಆಕೆ. ನೀವು ಹೋಗ್ಬಿಡ್ರಿ, ಟೈಮ್ ಬರಲಿ, ಬಂದಾಗ ಬರ್ತೀನಿ ಅಂತಾರೆ ಅವರು. ಅದ್ರ ಮ್ಯಾಗ ಕ್ವಶನ್. ತ್ರಿಕಾಲಜ್ಞಾನಿಯವರು ನನಗನಿಸಿದ ಮಟ್ಟಿಗೆ ಅಂತಂದ್ರೆ, ಆರ್ ಯು ಕ್ಯಾನ್ ಗೆಸ್ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್. ಮುಂದಕ್ಕೆ ಈಗ ತೊಂದರೆ ಬರುತ್ತಂತ ಗೊತ್ತಿತ್ತು ಅವ್ರಿಗೆ, ಅದಕ್ಕನ್ನ ಅಡ್ವಾನ್ಸ್ ಹೇಳ್ಬಿಟ್ರು. ತ್ರಿಕಾಲಜ್ಞಾನಿ, ಸಿಯರ್ ಅಂತಾರೆ ಇವ್ರಿಗೆ, ಪ್ರಾಫೆಟ್ ಅಂತಾರೆ. ಅದು ಹಂಗೆ ಬಂದೇ ಬಿಡ್ತಲ್ಲ ಕಡೆಗೂ. ಆಕಿ ಯಾವುದೋ ಒಂದು ಡಿಸೀಸ್ ಅಂತ, ಕಂಟೇಜಿಯಸ್ ಡಿಸೀಸ್ ಅಂತ ಸಫರ್ ಆಗ್ಲಿಕ್ಕಂತಿರ್ತಲ್ಲ, ಇವ್ರು ಹೋಗಿ ಆಕಿನ ಉಪಚರಿಸ್ತಾರ. ಒಂದು ಮಾತು ಇಲ್ಲೂ ಗೊತ್ತಿಲ್ಲ. ವುಮನ್ ಗೋ ಆನ್ ಯುವರ್ ವೇ. ಹೋಗ್ಬಿಡ್ರಿ ನೀವು, ನಾ ಹೇಗೋ ಮಲ್ಕೊತೀನಿ, ನಮ್ಗೆ ಇವೆಲ್ಲ ಕಾಮನ್, ನಾವು ಇರೋದೇ ಈ ರೀತಿ, ಈ ಥರದ ಸಿಂಪಲ್ ಲೈಫ್ ನಮ್ಮದು, ನೆಲದ ಮೇಲೆ ಮಲ್ಕೊಳ್ಳೋದು. ಹೂ ಇಸ್ ದ ಸ್ಪೀಕರ್ ಅಂತ. ಉಪಗುಪ್ತ ಇಸ್ ದ ಸ್ಪೀಕರ್. whom was it said? It was said to ವಾಸವದತ್ತ. When was it said ಅಂತಾರ? When she requested him to go her home. ಆಕೆ ಕಮ್ಮ ಅಂತಲ್ಲ, ನಾವ್ಯಾಕೆ ಕಮ್ಮ? ನಮ್ಮ ಮನೆಗೆ ಬರ್ತಾಳ, ನಾವೇನ ಆಕೆ ಮನೆಗೆ ಹೋಗ್ತಾಳೆ, ಅದಕ್ಕೆ ಕಮ್ಮ ಹೋಗಿ ನಾ ಗೋ ಮಾಡೇನೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು. ಇದ ಮಾತು ಮುಂದುವರಿತೈತಿ. ವುಮನ್ ಗೋ ಆನ್ ಯುವರ್ ವೇ, ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು. ಇದನ್ನ ಹಾಫ್ ಇಲ್ಲಿ ಕೊಟ್ಟಿದ್ರೆ ನಾ ಕ್ವಶನ್ ಕೇಳ, ರಿಮೈನಿಂಗ್ ಹಾಫ್ ಇಲ್ಲಿ ಕೊಡ್ತಾರೆ, ಮತ್ತೇನು ಇಲ್ಲ. ಅದ್ರ ಸಂದರ್ಭನ ರೀ. ಅದಕ್ಕೆ ಹೆಣ್ಣು ಅನ್ನೋ ಕ್ವಶನ್ ಇಲ್ಲಿ ಏನು ಬರ್ದೇನೆ ಆನ್ಸರ್ನ, ಇದು ಆನ್ಸರ್ನ ಹೆಣ್ಣಿನ ಕ್ವಶನ್ ಇಲ್ಲೂ ಬರ್ದೇನೆ. ವೆನ್ ದ ಟೈಮ್ ಇಸ್ ರೈಪ್ ಐ ವಿಲ್ ಕಮ್ ಟು ಯು. ಬರಲಿ ಕಾಲ ಕಾಲ ಮಾಗುದಂತಾರೆ. ಅದಕ್ಕೆ ಮಾಗಿ ಅಂತಂದ್ರೆ ಕಂಪ್ಲೀಟ್ ರೈಪ್ ಆಗೋದು, ಪಕ್ವವಾಗೋದು. ಕಾಲ ಪಕ್ವವಾಗಲಿ ತಗೊಳ್ರಿ, ನಾನೇ ಬರ್ತೀನಿ, ನೀವೇ ಕರಿಬೇಕಾಗೈತಿ ಅಂತ ತಿಳ್ಕೊಂಡು ಮಾತಿನೊಳಗೆ ದೊಡ್ಡ ಅರ್ಥ ಇರ್ತದೆ. ಅವ್ರು ಮಾತಾಡೋದು ತಿಳಿದಿಲ್ಲ ನಮಗೆ, ಅವರೆಲ್ಲ ದೊಡ್ಡ ಸತ್ಪುರುಷರು. ಹೂ ಈಸ್ ದ ಸ್ಪೀಕರ್ ಅಂತ ಕರೀತಾರೆ. ಉಪಗುಪ್ತ ಈಸ್ ದ ಸ್ಪೀಕರ್. ಹೂಮ್ ವಾಸ್ ಇಟ್ ಸೆಡ್? ಯಾರಿಗೆ ಹೇಳ್ತಾರೆ ಅಲ್ರಿ, ಇಡೀ ಪೋಯಮ್ದಲ್ಲಿ ಕನ್ವರ್ಸೇಷನ್ ಆದದ್ದು ಉಪಗುಪ್ತ ಆ್ಯಂಡ್ ವಾಸವದತ್ತ. ವಾಸವದತ್ತ ಹೇಳ್ತಾರೆ, ಉಪಗುಪ್ತ ಹೇಳ್ತಾರೆ, ಉಪಗುಪ್ತ ಹೇಳಿದ್ರೆ ವಾಸವದತ್ತ ಹೇಳಿರ್ತಾರೆ. When was it said? Said. When she requested him to go her home. Okay. ಬರ್ರಿ. Next, who are you, merciful one? ಇದು ಲಾಸ್ಟ್ ಬರ್ತೈತೆ ರೀ. ಏನಂತಂದ್ರೆ ಅವರು ಸ್ಯಾಂಡಲ್ ಬಾಂಬ್ ಹಾಕಿ ಮೈಗೆಲ್ಲ ಸ್ಮಿಯರ್ ಮಾಡಿರ್ತಾರೆ, ಆ್ಯಂಡ್ ವಾಟರ್ ತಗೊಂಡು ಅಕ್ಕಿಗೆ ಲಿಪ್ಸ್ಗೆಲ್ಲ ಮಾಯಿಶ್ಚರ್ ಮಾಡಿರ್ತಾರೆ. ಉಪಚರಿಸುವಾಗ ಅವಳು ಕಣ್ಣು ತೆಗೆದು ಇವ್ರನ್ನ ನೋಡ್ತಾರೆ.
ನನ್ನನ್ನು ಊರಿನ ಜನ ಎಲ್ಲ ಡ್ರೈವ್ ಮಾಡಿಕೊಂಡು ಹೊರಗೆ ಹಾಕಿದ್ರೆ ನೀವು ನನಗೆ ಉಪಚಾರ ಮಾಡ್ತಿರಲ್ಲ, ಯಾರಪ್ಪ ಪುಣ್ಯಾತ್ಮ ಅಂತ ಕೇಳ್ತಾರೆ. ಹೂ ಆರ್ ಯು ಮರ್ಸಿಫುಲ್ ಒನ್? ಮರ್ಸಿಫುಲ್ ಯಾಕೆ? ಹಿ ವಾಸ್ ಶೋವಿಂಗ್ ಹಿಸ್ ಮರ್ಸಿ ಆನ್ ಹರ್. ಹಾಗಾಗಿ ಹೂ ಇಸ್ ದ ಸ್ಪೀಕರ್ ಅಂತಾರ. ವಾಸವ ದತ್ತ ಇಸ್ ದ ಸ್ಪೀಕರ್. Whom was it said? It was said to Upgupta. When was it said? Question. And Upgupta moistened her lips with water and smeared her body with a sandal bar. ಅವಾಗ ಈ ಮಾತನ್ನಿಕ್ಕೆ ಹೇಳ್ತಾರೆ. Last question of this type. The time at last has come to visit you. ಹಿಯರ್. ಇಲ್ಲಿ ಅವಳು ಉಚ್ಚರಿಸುವಂಥ ಟೈಮ್ದೊಳಗೆ ಯಾರು ನೀವು ಮರ್ಸಿಫುಲ್ ಇದ ಮಾತ್ರ ಮುಂದುವರಿತೈತೆ ಅಷ್ಟೇ ರೀ. ಯಾರು ರೀ ನೀವು ಮರ್ಸಿಫುಲ್ ಅನ್ನೋ ಅಂತ ಕೇಳ್ತಾರೆ. ನಾನು ಉಪಗುಪ್ತ ಅಂತ ಹೇಳ್ತಾರನ್ನ ಇವರು ಇಲ್ವಾ? ಇಲ್ಲ, ಹೇಳೋದಿಲ್ಲ. ಯಾರು ರೀ ನೀವು ನನಗೆ ಉಪಚಾರ ಮಾಡೋದು? ಹೌದಲ್ಲೋ? ಎಸ್, ನೋಡಮ್ಮ, ಟೈಮ್ ಬರಲಿ, ಬಂದಾಗ ಬರ್ತೀನಿ ಅಂತ ಹೇಳಿದ್ದೆಲ್ಲ, ಈಗ ಟೈಮ್ ಬಂತು, ನಿಮ್ಮ ಹತ್ರ ಬಂದೆ ನೋಡ್ರಿ. Who said, who is the speaker? Upgupta is the speaker. Whom was it said? It was said to Vasavadatta. Why did he say so? At last, time at last has come to visit you, and I am here. ಯಾಕೆ ಹಿಂಗತೆ ಹೇಳ್ತಾರೆ ಅಂದ್ರೆ ನಾ ಹಿಂಗತೆ ಬರ್ತೀನಿ. Once he had told her, ಇನ್ನೊಂದು ಕಾಲಕ್ಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾಡಿರಿ ಅಂದ್ರೆ ಈಗಾಗಲೇ ಮುಗಿದೋಗಿತ್ತು. ಹೇಳಿದ್ದಕ್ಕಿಗೆ ಏನಂತ ಹೇಳ್ದ? When the time is ripe, I will come to you ಅಂತ ಹೇಳಿರ್ತಾರಲ್ಲ. ಹಾಗಾಗಿ ಯಾರೇ ನೀವು ಅಂತ ಕೇಳಿದ್ರೆ ಈ ಮಾತನ್ನ ಹೇಳ್ತಾರೆ. ಓಕೆ, ಬರ್ರಿ ನೋಡಿ. ಇಲ್ಲಿ ನೆಕ್ಸ್ಟ್ ಕ್ವಶನ್, ಕಂಪ್ಲೀಟ್ ದ ಪೋಯಮ್. ಯಾವುದೋ ಒಂದು ಪೋಯಮ್ ಬೇರೆದಿದೆ ವಿತ್ ದ ರೈಮಿಂಗ್ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್. ಕ್ವಾರಲ್ಸ್, ಫೂಲ್, ಹೆವನ್. ದ ಸ್ಕೂಲ್ ಡೇ ವೆನ್ ಐ ವಾಸ್ ಇನ್ ಸ್ಕೂಲ್. ಪೋಯಮ್ದ The school day poem ಇದು ಹೆಡಿಂಗ್ ಇರೋದು. When I was in school, I felt it was very cool. When I left the school, I felt it was a fool. I was a fool. ಇದನ್ನು ತಗೊಳಕಂಟಿಲ್ಲ. Fool. Home I felt it was a heaven. ಮನೆ ಅಂದ್ರೆ ಹೆವನ್ ಇದ್ದಂಗೆ, ಬೇಕಾದ ಮಾಡಿಸ್ಕೊಂಡು ತಿನ್ಕೊಂತ ಆಡ್ಕೊಂತಿರ್ತೀವಲ್ಲ. But school taught me a lesson. Teachers talked of morals, shun. They said the quarrels. ಬರಬರಿ ಆಗ್ತದೆ. ಕ್ವಾರಲ್ಸ್ ಇದು ಹೆವನ್ ಹಾಕ್ರಿ, ಇಲ್ಲಿ ಬರಬರಿ ಆಗ್ತದೆ. ಇಲ್ಲಿ ಹೆವನ್ ಹಾಕ್ರಿ, ಇಲ್ಲಿ ಕ್ವಾರಲ್ಸ್. Ended friend. Okay, 3 questions comes next. Okay, thank you for watching.